ಇವತ್ತು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿರೋದು ಪದವೀಧರರು ಅವರ ಉದ್ಯೋಗದ ಪ್ರಶ್ನೆ. ಇದು ಸರ್ಕಾರ ಪ್ರಾಮಾಣಿಕವಾಗಿ ಚಿಂತನೆ ಮಾಡಬೇಕು. ಏನೋ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಿ ಹೋಗ್ತಕ್ಕಂಥದ್ದಲ್ಲ. ಕರ್ನಾಟಕ ಇರ್ತಕ್ಕಂಥ ಎಷ್ಟು ವಿಶ್ವವಿದ್ಯಾಲಯಗಳಿದೆ, ಎಷ್ಟು ಪದವೀಧರರು ಪ್ರತಿ ವರ್ಷ ಹೊರಗಡೆ ಬರ್ತಾರೆ. ಪದವೀಧರರು ಬಂದ ತಕ್ಷಣ ಅವರಿಗೆ ಉದ್ಯೋಗ ಕಲ್ಪನೆ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಅದಕ್ಕಾಗಿ ವಿಶೇಷವಾಗಿ ಒಬ್ಬರು ಸಂಪುಟ ದರ್ಜೆಯ ಸಚಿವರು ಇರಬೇಕು. ಈಗೇನಿದ್ರು ನಮ್ಮಲ್ಲಿ ಕಾರ್ಮಿಕ ಸಚಿವರಿದ್ದಾರೆ, ಕಾರ್ಮಿಕರಿಗೆ ಅದು ಬಹಳ ಪ್ರಾಮುಖ್ಯ. ಪದವೀಧರರು ಪ್ರತಿ ವರ್ಷ ಎಷ್ಟು ಜನ ಪದವಿಯನ್ನ ಪಡೆದು ಹೊರಗಡೆ ಬರ್ತಾರೆ, ಪದವಿ ಪಡೆಯುವವರೆಗೆ ಮನೆ, ತಂದೆ, ತಾಯಿ ಅವರ ಅಧೀನದಲ್ಲಿ ಅವರ ರಕ್ಷಣೆಯಲ್ಲಿ ಬೆಳೀತಾ ಇರ್ತಾರೆ. ಅದಾದ ಪದವಿ ಆದ ಒಂದು ವರ್ಷದ ನಂತರ ಭಾರಿ ನೋವುಗಳನ್ನು ಅನುಭವಿಸ್ತಾರೆ. ಪದವೀಧರ ಪರಿಸ್ಥಿತಿ ಬಹಳ ಕಣ್ಣೀರಿನ ಕತೆ. ಇವತ್ತು ನೀವು ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮೊ ಓದ್ದವರಿಗೆ 1,500 ರೂಪಾಯಿ. ಇದು ನಿಜವಾಗ್ಲೂ ಪದವೀಧರರಿಗೆ ಒಂದು ರೀತಿ ಅಪಮಾನ, ಅಗೌರವ. ಒಂದು ದಿನಕ್ಕೆ 100 ರೂಪಾಯಿ. ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಆಧಾರದ ಮೇಲೆ ನೀವು 3,000 ರೂಪಾಯಿ ಕೊಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ 1,500 ಕೊಡ್ತೀರಿ? ನಿಮ್ಮ 3,000ದಿಂದ ಅವ್ರ ಜೀವನ ಮಾಡಕ್ಕಾಗತ್ತಾ? ಏನು ಉದ್ದೇಶ ನಿಮ್ದು? 3,000 ರೂಪಾಯಿ ಕೊಡೋ ಉದ್ದೇಶ ಏನು? ವೃದ್ಧಾಪ್ಯ ವೇತನವೇ ಇವತ್ತು 2,000, 2,500 ಇದೆ. ಇವತ್ತು ಬೆಲೆ ಏರಿಕೆ ನಮಗೆ ಬಹಳ ತಕ್ಷಣ ನಾವು ಎದ್ರೆ ಇಲ್ಲ ಮನೆಯಲ್ಲಿ ತಿಂಡಿ ತಿನ್ನಬೇಕು, ಇಲ್ಲ ಹೋಟ್ಲುಗಳಿಗೆ ಹೋಗಬೇಕು. ಒಂದೊಂದು ಹೋಟೆಲು ರಂಗು ರಂಗಿನ ಬೆಲೆಯನ್ನು ಇಟ್ಕೊಂಡಿದ್ದಾರೆ. ಮಸಾಲೆ ದೋಸೆ ನಿಮ್ಗೆ ಹೇಳೋದಾದ್ರೆ 150 ರೂಪಾಯಿ, ಕಾಫಿ 100 ರೂಪಾಯಿ, ಸಾದಾ ದೋಸೆ 75 ರೂಪಾಯಿ. ಇನ್ನು ಸಿಹಿ ಆಗಲಿ, ಅನ್ನದ ಪದಾರ್ಥ ಆಗಲಿ, ಇವೆಲ್ಲಕ್ಕೂ 100 ದಾಟಿ ಮುಂದೆ. ನೀವು ಕೊಡೋ 3,000 ದಿನಕ್ಕೆ 100 ರೂಪಾಯಿ ಆಯ್ತು. ಕಾಫಿ ಕುಡಿಯೋಕ್ಕೂ ದುಡ್ಡಿಲ್ಲ, ದೋಸೆ ತಿನ್ನಕ್ಕೂ ದುಡ್ಡಿಲ್ಲ, ಚಿತ್ರಾನ್ನ ತಿನ್ನಕ್ಕೂ ದುಡ್ಡಿಲ್ಲ. ಈ 3,000 ರೂಪಾಯಿ ಯಾಕೆ? ಕಾರಣ ಏನು? ತೀರಾ ಕದ್ದು ಮಿರ್ಚಿ ಬೀಡಿ ಸೇದಕ್ಕೂ ಆಗಲ್ಲ, ಸಿಗರೇಟ್ ತಗೊಳ್ಳಕ್ಕೂ ಆಗಲ್ಲ. ಇದು ಬಹಳ ಅಪಾಯಕಾರಿ. ಸರ್ಕಾರ ಈ 3,000 ರೂಪಾಯಿ ಕೊಡುವ ಚಿಂತನೆ ಏನಿದೆ, ಇದು ಒಳ್ಳೆಯದಲ್ಲ. ಮೊದಲು ನೀವು ಉದ್ಯೋಗ ಕೊಡಿ,
ಬೇಡ, ನಿಮ್ಮ 3,000 ಬೇಡ, ನಿಮ್ಮ 1,500 ಬೇಡ. ಮೊದಲು ಉದ್ಯೋಗ ಮೊದಲು ನೀವು ಕೊಡಿ, ಸೃಷ್ಟಿ ಮಾಡಿ. ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಸಾವಿರಾರು ಕಂಪನಿ. ಯಾರಿಗೆ ಉದ್ಯೋಗ ಕೊಟ್ಟಿದ್ದೀರಿ?